ನಾವೇನು ಸಾಧನೆ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಮುಂದಿನ ಪೀಳಿಗೆಗೆ ಯಾವ ರೀತಿ ನಮ್ಮ ಪೂರ್ವಜರು ನಮಗೆ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿದ್ರು ಅದೇ ರೀತಿ ತಮ್ಮ ಕೈಯಲ್ಲಿ ಕೊಟ್ಟು ನಾವು ಸಹ ಮುಂದೆ ಹೋಗ್ತೀವಿ. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಅದರ ಜೊತೆಗೆ ಕೆಲವು ಅಗ್ರಿಮೆಂಟ್ ಕೂಡ ತಾವು ಮಾಡ್ಕೊಂಡಿದ್ರಿ. 2.5 ವರ್ಷ ಆಗೋಯ್ತು. ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಹಂಗೆ ಇದ್ದಾರೆ, ಮೆಂಬರ್ಗಳು ಹಂಗೆ ಇದ್ದಾರೆ. ಅವ್ರನ್ನೆಲ್ಲ ರಾಜೀನಾಮೆ ತಗೊಂಡು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕೆಂದರೆ 1ನೇ ಇನ್ನಿಂಗ್ಸ್ ಆಯಿತು, ಸಿದ್ದರಾಮಯ್ಯನವರು 1ನೇ ಇನ್ನಿಂಗ್ಸ್ ಮಾಡಿದ್ರು. ಈಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾದ್ರೆ ಪಿಚ್ ಹೆಂಗಿದೆ ಅನ್ನೋದು ನೋಡಬೇಕಾದ್ರೆ ಹೊಸ ಕಾರ್ಯಕರ್ತರ ಜೊತೆಗೆ ಹೊಸ ಜವಾಬ್ದಾರಿ ಅವ್ರಿಗೆಲ್ಲರೂ ಸಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇದು ನಮ್ಮ ಪೂರ್ವಾರ್ಜಿತ ಸೊತ್ತಲ್ಲ. ಸರ್ಕಾರ ಅಂತಕ್ಕಂಥದ್ದು ಯಾರ ಪೂರ್ವಾರ್ಜಿತ ಸೊತ್ತಲ್ಲ. ನೀವು ಏನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿದಿರಿ, ರಕ್ತ ಬೆವರು ಸುಲ್ಸ್ ಮಾಡಿದಿರಿ, ಆ ಸರ್ಕಾರದ ಫಲ ನಿಮಗೂ ಸಹ ಸಿಗಬೇಕು ಅಂತೇಳಿ ನಾನು ಹೇಳ್ತೇನೆ. ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಸಹ ವಿಧಾನಸೌಧ ಪಾರ್ಲಿಮೆಂಟ್ ಓಡಾಡ್ದವನಲ್ಲ, ಲೆಟರ್ ಗಿಟರ್ ಇಟ್ಕೊಂಡು ಓಡಾಡ್ದವನಲ್ಲ, ಫೈಲ್ ಇಟ್ಕೊಂಡು ಓಡಾಡ್ದವನಲ್ಲ. ನೀವು ಸಹ ಧೃತಿ ಕೆಡಬೇಡಿ. ನಾನು ಯಾವುದೇ ದೊಡ್ಡ ಜಾತಿಯಿಂದ ಬಂದವನಲ್ಲ, ನಾನು ಯಾವುದೇ ದೊಡ್ಡ ಬಂಡವಾಳಶಾಹಿ ಅಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟ ಮೇಲೆ ಬರಬೇಕಾದ್ರೆ ಒಂದು ಪಕ್ಷದ ನಿಷ್ಠೆ, ನಾಯಕತ್ವದಲ್ಲಿ ನಂಬಿಕೆ ಇದರ ನೀವು ಸಹ ಮೇಲೆ ಬರ್ತೀರಾ ಅನ್ನೋದನ್ನು ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಏನು ನಮ್ಮ ಸೋನಿಯಾ ಗಾಂಧಿ ಅವರು ನಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕಿ. 2015 ಇಸ್ವಿನಲ್ಲಿ 33% ಮೀಸಲಾತಿ ಮಹಿಳೆಯರು ಕೊಡಬೇಕು ಅಂತ ಹೇಳಿದ್ದಾರೆ. 1998 ಇಸ್ವಿನಲ್ಲೇ 33% ಮಹಿಳೆಯರಿಗೆಲ್ಲ ಪದಾಧಿಕಾರಿಗಳ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರೇ ಪೂರ್ಣವಾಗಿ ಕೆಲಸ ಮಾಡೋರಿಗೆ ಎಲ್ಲ ರೀತಿಯ ಶಕ್ತಿ ತುಂಬಲಿಕ್ಕೆ ಪದಾಧಿಕಾರಿಗಳಾಗೋರು 33% ಡೆಫಿನೆಟ್ ಆಗಿ ಖಚಿತವಾಗಿರುತ್ತೆ ಅನ್ನೋದನ್ನು ನಿಮಗೆ ನಾನು ಭರವಸೆ ಕೊಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಜೊತೆಗೆ ಯುವಕರು ಬೇಕು, ವಿದ್ಯಾರ್ಥಿಗಳು ಬೇಕು, ಬುದ್ಧಿಜೀವಿಗಳು ಬೇಕು. ಅದ್ರ ಜೊತೆಗೆ ಅನುಭವ ಇರ್ತಕ್ಕಂಥ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಹಿರಿಯರನ್ನು, ಯುವಕರನ್ನು, ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ ಸೇರಿ ನಾನು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ 53 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದಲೇ ಇಷ್ಟೊಂದು ಧೈರ್ಯವಾಗಿ, ಆತ್ಮಸಾಕ್ಷಿಯಾಗಿ, ಆತ್ಮಗೌರವದಿಂದ ಮತ್ತು ಸ್ವಾಭಿಮಾನದಿಂದ ಮಾತಾಡೋ ಧೈರ್ಯ ನಮ್ಮೆಲ್ರಿಗೂ ಸಹ ಬರಬೇಕು. ಅದೇ ರೀತಿ ತಮ್ಮೆಲ್ರಿಗೂ ಸಹ ಬರಲಿ.